ಸಾಮಾನ್ಯವಾಗಿ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಶುಗರ್ ಪ್ರಾಬ್ಲಮ್ಸ್ಗೋಸ್ಕರ ಟ್ಯಾಬ್ಲೆಟ್ಸ್ ಇನ್ಸುಲಿನ್ ತಗೊಳ್ತಾ ಬರ್ತಾರೆ. ಆದ್ರೆ ಸರಾಕೆರೆ ಕಾರ್ಕಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಥೆರಪಿಯನ್ನ ಮಾಡ್ಕೊಂಡ್ಬಿಟ್ಟು ವಿದೌಟ್ ಟ್ಯಾಬ್ಲೆಟ್ಸ್ ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಶುಗರ್ ಅನ್ನ ಹೇಗೆ ಕಂಟ್ರೋಲ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಬರೋಣ. ಆದಾಗ ಹಿಂಗೆ ಶುಗರ್ ಇತ್ತು 250 ಐದು ಬಕ್ಕ ಸೆಕೆಂಡ್ ಯಾನ್ ಬೆದರ್ಡ್ ಚೆಕ್ ಮಲ್ತೆ 113 ಜಾಂಡ್ ಐದು ಬಕ್ಕ ಮೂಲ್ ಮೊರಾಣಿ ಮೂಲ್ ಚೆಕ್ ಮಲ್ತೆ ಇತ್ತೆ 105 ಎಂಕಿತೆ ಶುಗರ್ ಪೂರ ಕಂಪ್ಲೀಟ್ಲಿ ನಾರ್ಮಲ್ ಉಂಟು. ಯಾನ್ ದಿನಕ್ಕೂ 3 ಟ್ಯಾಬ್ಲೆಟ್ ತಿನ್ನೊಂದಿತ್ತೆ 850 ಒಂಜಿ ಟ್ಯಾಬ್ಲೆಟ್ ಯಾನ್ ದುಂಬು ಮೂಜಿಗೆ ಕಾಂಡೆ ಮಧ್ಯಾಹ್ನಕ್ಕೆ ರಾತ್ರಿ ಇತ್ತೆ ಕಾಂಡೆದ ಏನ್ ಬಿಡ್ತೆ ಅವು ಗೆತ್ತದ ಯಾನ್ 2 ಸರ್ತಿ ಇಂಗ್ರೇಜಿಟ್ ಬೂಡ್ದೆ ಐದು ಬಕ್ಕ ಬಂದೇ ಬಂದೆ ಇತ್ತೆ ಖಾಲಿ 2 ಮಾತ್ರ ಗೆತ್ತನೆ ಹೆಂಗಿತ್ತೆ ಮೂಲ್ ಬತ್ತಿ ಬಕ್ಕ ಮಸ್ತ್ ಗುಣ ಉಂಡು ಹೆಂಗ್ ಮಸ್ತ್ ಇಂಪ್ರೂವ್ಮೆಂಟ್ ಆತುಂಡು. ಸೆರಕೆರೆಗೆ ಬರುವ ಮುಂಚೆ 175 ಶುಗರ್ ಇತ್ತು, ಈಗ 154 ಬಂದಿದೆ. ಥ್ಯಾಂಕ್ ಯು. ಬರೋನಲ್ಲ ಅಂಡ ಎಂಕ್ ಶುಗರ್ ಇತ್ತು ಇಡೀ ಸೆರಕೆರೆಗೆ ಬರ್ತಾನೆ ಮಸ್ತ್ ಇಂಪ್ರೂವ್ಮೆಂಟ್ ಉಳ್ಳೆ 250 ತೀರ್ಥ ಬೈದಿನಾನೆ ಇದ್ದಾನೆ ಸೆರಕೆರೆ ಬಂದಾಗ ಹೂ ಮಾತ್ರೆಗೆ ತೊಂಡಲ್ಲ ಇನ್ಸುಲಿನ್ಸ್ ಕುಡ್ದು ಮಾತ್ರೆಗೆ ತೊಂದಲ್ಲ ಅಂಡ ಇದು ಬರ್ತಾನೆ ಎಂಕ್ 140 120 122 ಇಂಚ ಬೈದಿನ ಇತ್ತು ಭಾರಿ ಇಂಪ್ರೂವ್ಮೆಂಟ್ ಉಂಟು ಎಂಕ್ ತೊಂದರೆ ಓಕೆ. రెండు మూడు తింగూరు డెంకు ಹೆಚ್ಚಿಗೆನೆ ಇತ್ತು ವಾಟರ್ ಥೆರಪಿ ಅನ್ನಗೆಲ್ಲ ಜಾಸ್ತಿ ಇತ್ತು ಬೊಕ್ಕ ಕಮ್ಮಿ ಆಡು ಕಮ್ಮಿ ಬಂದಾಗೈತೆ 123 ಇರುಲ್ಲ ತುಂಬು 202 ನಿಟ್ಟೆ ಸ್ವೈ ಕಮ್ಮಿ ಆವಂದಿತ್ತು ಇತ್ತೆ 5 ತಿಂಗಳಾನೆ ಅಂತ ಬರ್ರೆ ಅದು ಎಂತ ಸುಮಾರು ಎದ್ದೆಂಡು ಮಾತ್ರ ಅರ್ಧ ಆಯ್ತು ಅವು ತುಂಬಾ ಖುಷಿ ಎಂಕಿ ಶುಗರ್ 4 ಮಾತ್ರೆಗೆ ಉಂಟೆ ಅದೇ ಬಿಪಿಗೆ ಒಂದು ಮಾತ್ರೆಗೆ ಒಟ್ಟು 5 ಮಾತ್ರೆಗೆ ಉಂಟೆ ಇಡೀ ಬತ್ತಿ ಬದಲು ಒಂಜಿ 2 ತಿಂಗಳು ಬಿಪಿಗೆ ಮಾತ್ರೆ ಕೊಡಿಯೆ ಶುಗರ್ ಮಾತ್ರೆ 4 ಮಾತ್ರೆ ಇರ್ತೇನೆ ಕಮ್ಮಿ ಮಾಡ್ತದೆ ಇತ್ತೆ ಸಾಧಾರಣ 10 ತಿಂಗಳು ಮಾತ್ರೆ ಇದ್ದಿ ಅಂಜೆ ಎನ್ನ ಶುಗರ್ ಬಿಪಿ ಅಂಜೆ ಮಾತ್ರ ಸಮಸ್ಯೆನ ಗುಣ ಮಾಡ್ತುಕೊರ್ನ ಸೆರಕೆರೆಗೆ ಟ್ಯಾಂಕ್ಸ್ ಬನ್ನೋದಿಲ್ಲ. ನಾನು ಇಲ್ಲಿ ಬರುವಾಗ ನನ್ನ ಶುಗರ್ 398 ಇತ್ತು. ಆಮೇಲೆ ಇಲ್ಲಿ ನನಗೆ ವಾಟರ್ ಥೆರಪಿ ಕೊಟ್ಟರು. ಅದು ಶುಗರ್ ಜಾಸ್ತಿ ಇದರಿಂದ ನನಗೆ 15 ದಿವಸ ಕೊಡುವ ವಾಟರ್ ಥೆರಪಿ 20 ದಿವಸ ಕೊಟ್ಟರು. ಅಲ್ಲಿ ಮತ್ತೆ ಟೆಸ್ಟ್ ಮಾಡುವಾಗ ನನ್ನ ಶುಗರ್ 162ಕ್ಕೆ ಬಂತು. ಸರಾಕೆರೆ ನನಗೆ ತುಂಬ ವಿಶ್ವಾಸ ಇದೆ, ಹಾಗಾಗಿ ಈಗಲೂ ಬರ್ತಾ ಇದ್ದೇನೆ. ಅಣ್ಣಗ ಶುಗರ್ 280 ಇತ್ತೇನು ಇತ್ತೆ 120 ಆತು. ಕೋಟಿ ನಮಸ್ಕಾರಗಳು. ಸೆರಕೆರೆ ಬರುವಾಗ 360 ಶುಗರ್ ಇತ್ತು, ಈಗ 154 ಆಗಿದೆ ಶುಗರ್. ಥ್ಯಾಂಕ್ ಯು ಸರಾಕೆರೆ ಅಲ್ವಾ. ನಮ್ಮ ಸರಾಕೆರೆ ಕಾರ್ಕಳದಲ್ಲಿ ಶುಗರ್ ಪ್ರಾಬ್ಲಮ್ಸ್ ಗೆ ಬಂದು ವಿದೌಟ್ ಟ್ಯಾಬ್ಲೆಟ್ಸ್ ಹೇಗೆ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಇದೆಲ್ಲ ಪ್ರಾಬ್ಲಮ್ಸ್ ಇದೆಯಾ? ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾರ್ಕಳಕ್ಕೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.